ಲೂಟಿ ಮಾಡಿ ನಾವು ಮಾಲೂರು ಜನತೆಯಲ್ಲಿ ಮನವಿ ಮಾಡ್ತೀನಿ, ನೀವು ಎಚ್ಚೆತ್ಕೊಳ್ರಿ. ನನಗೆ MLA ಆಗಕ್ಕೆಲ್ಲ ಬಂದಿರೋದು, ರೀಕೌಂಟಿಂಗ್ ಹಾಕಿರೋದು. ರೀಕೌಂಟಿಂಗ್ ಅಂದ್ರೆ ಏನು ನಮಗೆ ಏನೋ ಅನುಮಾನ ಇತ್ತು, ನಾವು ಹಾಕೊಂಡಿದ್ವಿ. ಇವನ್ಗೆ ನೋವು ಕೋರ್ಟ್ ಬಗ್ಗೆ ಮಾತಾಡೋದು. DC ಮೇಲೆ ಸ್ಟಿಚರ್ಸ್ ನಾನ್ ಪಾಸ್ ಮಾಡ್ಸಕತ್ತದ? ತಪ್ಪು ಲೋಪದೋಷ ಇದ್ರೆ ಕಾಣೆ. ರಿಸಲ್ಟ್ ಏನಾಗ್ತದೋ ನಿಮ್ಮ ಮನೆಗೂ ನನಗೂ ಗೊತ್ತಿಲ್ಲ. ಏನಾಗಿರ್ತದ ಒಳಗಡೆ, ಮೋಸ ಆಗೈತೋ ಇಲ್ವೋ, ಯಾವ ಇವೆಲ್ಲ ಪುಷ್ಟಿ ಕೊಡ್ತದೆ ಅಂದ್ರೆ ವಿಡಿಯೋ ಮಿಸ್ಸಿಂಗ್ ಆಗಿರೋದು, 17C ಫಾರಂಗೆ ಸಿಗ್ನೇಚರ್ಸ್, ಇವೆಲ್ಲ ಸಹಜ ಅಲ್ಲ. ಅದಕ್ಕೆ ಇವನು ಕೋಪ ಏನೋ ರಿಕೌಂಟಿಂಗ್ ಹಾಕ್ಬಿಟ್ಟಾರೆ, ಹುಚ್ಚಿಡ್ಬಿಟ್ಟದ. ನಿನ್ಗೆ ಹುಚ್ಚಿಡ್ದಿರೋದು, ನಿನ್ಗೆ ಹಿಡಿತಾಳೆ ನೀನು ಲಕ್ಕ ಗಿಕ್ಕ ಹೊಡಿತದ, ನೀವು ಹಾಲು ತಿಂದಿರೋ ದುಡ್ಡಿಗೆಲ್ಲ. ಆಮೇಲೆ ನೋಡಿ ಅಂತ MLA ಅನ್ಗಂಡೇ ಇರ್ಬೇಕು, ಮನೆಗೆ ಮಾಡಿಕೊಂಡು ಕೂತ್ಕೋಬೇಕಲ್ಲ ಕಾಸಿಗೆ ಮೇಲೆ. ಅದೇ ಆಗೋದು ನಿನ್ಗ. ಎಷ್ಟು 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 ನಾವು ಇನ್ ಕಾಯ್ದು ಬಾಯಿಯಾಗ ಅಲ್ಕ ಮಾತುಗಳೇ ಬರ್ತಾವೆ, ಮಾತಾಡಂಗಿಲ್ಲ. ನಮ್ಮದು ಹುಟ್ಟಿಕು. ಶ್ರೀ ವೇಣು TVS ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು. ಪ್ರತಿ ವಾಹನ ಖರೀದಿಗೆ 10 ಗ್ರಾಂ ಬೆಳ್ಳಿ ನಾಣ್ಯ, ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ 1 ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು. ಇನ್ನು ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಎಂದೇ ಭೇಟಿ ನೀಡಿ ಶ್ರೀ ವೇಣು TVS ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ. ದೂರವಾಣಿ ಸಂಖ್ಯೆ 9986833799. ಮೊದಲಿಂದ ನಾವೆಲ್ಲ ಜನಗಳ ಜೊತೆ ಬದುಕಿರೋ. ನೀನ್ ಜನಗಳ ಜೊತೆ ಯಾವಾಗ ಬದುಕಿದ್ಯಾ? ಸುಮ್ಮನೆ ನನ್ನ ಜನ, ನನ್ನ ಮಾಲೂರು, ಅಯ್ಯೋಯ್ಯೋ ಏನ್ಕಪ್ಪ ತಿನ್ನಕ ಸಪೋರ್ಟ್, ನನ್ನ ಮಾಲೂರು, ನನ್ನ ಜನ, ಅಯ್ಯೋ ನಾನಿಲ್ಲ ಅಂದ್ರೆ ಅವರೆಲ್ಲ ಬೇಜಾರು ಮಾಡ್ಕೊಂಡು ನೀನು ಹೋದ್ರೆ ಸಾಕು ಅಂತ ಕಾಯ್ತಾರೋ. ಈಗ ರೀಕೌಂಟಿಂಗ್ ಆಗ್ತಾ ಇದ್ದಂಗೆ 100 ಫೋನ್ಗಳು ಕಾಂಗ್ರೆಸ್ ಮುಖಂಡರುಗಳು ಸ್ವಾಮಿ ಆ ನಂಬರ್ಗಳೆಲ್ಲ ಕೊಟ್ಟರೆ ತಿರುಗಿ BP ರೈಸ್ ಆಗ್ತದೆ ನಿನ್ಗೆ. ಇನ್ನು ಅವ್ರನ್ನ ಹಿಡಿತೀಯ ಬರೀ ಅವ್ರೆ ಹಾಳಾಗೋಗ್ಲಿ, ಫಸ್ಟ್ ಇಳ್ದೋಗ್ಲಿ. ಯಾರ್ಯಾರು ನಿನ್ಗೆ ಹೇಳೋದು ಬೇಡ ಪಾಪ, ಅವರು ಕಾನ್ಫಿಡೆನ್ಸ್ ಎಲ್ಲ ಅವ್ರೆ. ಅವರೆಲ್ಲ ನೆಕ್ಸ್ಟ್ ಇವ್ನು ಉಗಿದು ಓಡಿಸಿ ಬರ್ತೀನಿ ಅಂತ ಹೇಳವ್ರು. ಇವಾಗ್ಲಿ ಅವ್ರೇನು 2.5 ವರ್ಷ ಏನಾದ್ರು ಸಣ್ಣ ಪಣ್ಣಕ್ಕ ಒಂದು ಕಾತ್ಕೊಂಡು ಕೂತವ್ರೆ. ಯಾರು ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಅವರು CL7ಗೆ ಏನು ಲಂಚ ಕೊಟ್ಟು ಮಾಡಿಸ್ಕೊಂಡಿದ್ರು. ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷರು ಕೇಳ್ತಾರಂತೆ, ಅದೇನೋ ಕೊಟ್ಟು ಕೆಲಸ ಮಾಡಿಸ್ಕೊಂತ. CL7 ಲಂಚ ಕೊಟ್ಟಿ ಯಾರಿಗೂ ಇಲ್ಲ. ನೀನು ನಿಮ್ಮ ಮಕ್ಕಳು ನಿಮ್ಮ ವಂಶ ಮಾತ್ರ ತಿನ್ನಕ ನೀನ್ MLA. ಉಳ್ದವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡ್ಕೊಂಡು ನಿಂತ್ಕೋಬೇಕು. ಅದೇನಾ ಒಂದು ಇದು ಮಾಡಿದ್ಯಾ? ಸಬ್ ರಿಜಿಸ್ಟರ್ ಆಫೀಸ್ ದುಡ್ಡು ದಿನ ಸೈಟ್ಗಳು ಯಾರು ತಗೊಳಕ್ಕಾಗಲ್ಲ. ಏನಕ್ಕೆ? ಲಂಚ ಅಷ್ಟೈತೆ. ಟೌನ್ ಪ್ಲಾನಿಂಗು ವಸೂಲಿ, ಎಕರೆಗಿಷ್ಟು, ಯಾವ ದುಡ್ಡು ಎಲ್ಲ ಮುನ್ಸಿಪಲ್ ಎಲ್ಲ ಇದು ಕಾಂಟ್ರಾಕ್ಟರ್ಗಳ ಹತ್ರ ತಿರಿತಾ ಇದ್ದೆ. ನಾನು 5 ವರ್ಷ ಪೀಡಾಗ ಯಾರ ನಮ್ಮ ಮನೆ ಬಾಕ್ಲು ಕೂಡ ನೋಡಕ್ ಬಿಡಿಲ್ಲ. ನನ್ನ ಬಗ್ಗೆ ಮಾತಾಡ್ತೀನಿ. ನೀನ್ ಯೋಗ್ತೆ ಕಷ್ಟ, ನಿನ್ ಯೋಗ್ತೆ ಎಲ್ಲರಿಗೂ ಗೊತ್ತದೆ. ಅದು ಹೆಂಗ್ ಓಟ್ ಹಾಕ್ಬಿಟ್ರು ನನಗ್ ತಲೆ ಕೊಟ್ಟಾಗತ್ತೆ. ರವಿ ಅವ್ರಿಗೆಲ್ಲ ಹೇಳ್ಬೇಕು ನಾನು ಫಸ್ಟ್ ಎಲ್ಲ ಬುದ್ಧಿವಂತ. ನೀವು ಹೋಗಿ ದಿನ ಕ್ಯಾಮ್ರಾಗಳು ಹಿಡ್ದು ಇಲ್ಲಿಗೆ ತಂದು ಇಕ್ಕಿದ್ದೀವಿ. ಹೋಗ ನೀನು ಪಾಡು ಬಿದ್ಗ ಹೋಗು, ಸಾವು. ನೀನ್ ಮಾಲೂರ್ಗೆಲ್ಲ ಇರೋದು ನಿನ್ಗೋಸ್ಕರ ನೀವು ಹೇಳಲ್ಲ. ಅದ್ ಲೈವ್ ಅನ್ನೋಷ್ಟ ನೀವಾಗ ನಿಂತ್ಕೊಂಡ್ಲಿ. ನಾನು ಇದುವರೆಗೂ ಇರ್ಲಿಲ್ಲ, ಇವಾಗ ನಾನೇ ಒಂದು ವಾರ ಮಾಡಿಸ್ತಾ ಇದ್ದೀನಿ ದಿನ ಬೈಯಕ್ಕ. ಇವ್ನು ಏಕ್ ವಚನ ಅಂದ್ರೆ ಇಷ್ಟ ಅಲ್ಲ ಇವ್ನಿಗೆ. ಲೇ ಬಾರೋ ಹೋಗೋ ಅಂದ್ಬಿಟ್ರೆ ನಾವು ಕೇಳ್ತೀವಿ. ಹಂಗೆ ಅನ್ನೋದು. ನಾನು ಒಬ್ಬನಲ್ಲ, ಇಡೀ ನಮ್ಮ ಮುಖಂಡರು, ಇಡೀ ನಮ್ಮ ಫಾಲೋವರ್ಸು ನಾಳೆಯಿಂದ ನೀನೇನಾರ ತಿರುಗಿ ಬಾಲ ಬಿಚ್ಚದ ಲೇ ಹೋಗಲ್ಲೇ, ಲೇ ನಂಜೇಗೌಡ, ಲೇ ಬಾರಲ್ಲೇ ಇದೆ ಅನ್ನೋದು. ಅನ್ಬೋಸ್ MLA ಆದವರು ಗೌರವ ಹೆಂಗಿರ್ಬೇಕು? 2ನೇ ಸಲ ಆಗಿದ್ಯಾ, ಬರ್ತಾ ಇದ್ರೆ ಎದ್ದು ನಿಂತ್ಕೋಬೇಕು ಜನ. ಒಬ್ರು ನಿನ್ ಬಗ್ಗೆ ಮಾತಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ಬೇಕು. MLA ಅನ್ನೋದು ಅಷ್ಟು ಗೌರವ ಸ್ಥಾನ. ಅದು ನೀನ್ ದಿನ ಹೋಗೋದು, ತೀಟ್ಕ ಪ್ರೆಸ್ ಮೀಟ್ಗಳು ಮಾಡೋದು, ದಿನ ನಿಮ್ಮನ್ನು ಕರೆಯೋದು ಒಂದು 5-6 ಜನನ ಇಟ್ಕೊಳ್ಳೋದು, ಲೈವ್ ಮಾಡಪ್ಪ ಲೈವ್, ಬಾಗಲ್ಲೇ ಬಾರಲ್ಲೇ ಬಾರಲ್ಲೇ ಬಾರಲಿ ಎಲ್ಲರಿಗೂ. ಅವ್ರು ಯಾರೋ ಮೆಸೇಜ್ಗಳು ಕಳ್ಸೋರು. ಅವ್ನು ಕಿರಣ್ಗೆ ಕಳ್ಸೋರು ಮೆಸೇಜು, ನಂಜೇಗೌಡನ ಮಗ ನೀನ್ ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ, ನೀನ್ ಹೊಡೆದಾಕ್ತಾರೆ, ನಾಳಿದ್ದು ಏನೋ ಮರ್ಡರ್ ಮಾಡಾಕ್ತಾರಂತೆ 2 ದಿನದಲ್ಲಿ. ಇವನ್ ಯಾರನ್ನೋ ಎಲ್ಲ ಕೂತಿದ್ದಂತೆ, ಇವ್ನ ಮರ್ಡರ್ ಮಾಡ್ಬಿಡ್ತಾರೆ. ಅಲ್ಲ 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 ಕೋಳಿಗಳ ಕೊಯ್ಯಕ. ಆಮೇಲೆ ನೀವು ಬದುಕೋಬೇಕಲ್ಲ ಮುಟ್ಬಿಟ್ಟು. ಯಾ ಸಣ್ಣ ಪಣ್ಣವ್ರ ಪಾಪ ಊಸರಳ್ಳಿ, ಓಜರಳ್ಳಿ, ಪೆಮ್ಮದೊಡ್ಡಿ ಇಲ್ಲೆಲ್ಲ ಅಮಾಯಕರು ಒಂದಷ್ಟು ಜನ ಅವ್ರೆ. ಅವ್ರು ನಿನ್ ಮಾತು ಕೇಳ್ತಾರೆ, ನೀನ್ ಹೇಳಿದ್ದೆಲ್ಲ ನಿಜ ಅನ್ಕೊಂತಾರೆ. ಕಸ್ಬಾ ಕಡೆ ಬಂದ್ರೆ ನೀನ್ ಹೇಳೋದು ಗೊತ್ತದೆ. ಬೆಂಗಳೂರು ರುಚಿ ನೋಡ್ರಿ ಇಲ್ಲೆಲ್ಲ ನಿನ್ ಬಾಳೆನೋ ಗೊತ್ತದೆ. ಅಲ್ಲಿ ಅಮಾಯಕರು ಸ್ವಲ್ಪ ಒಂದು 5-6 ಊರುಗಳು ಅವ್ರನ್ನ ದಿನ ಕೂರ್ಸ್ಕೊಳ್ಳೋದು. ಅವ್ರು ಅದೇ ಲೋಕ ಉಂಟ. ಬೆಳಗ್ಗೆ ಸಾಯಂಕಾಲ ಬಿಡೋದು ಅಲ್ಲಿ ಕುತ್ಕೊಂಡು
ಅದು ಮಾಡ್ತೀನಿ ಇದು ಮಾಡ್ತೀನಿ ಎತ್ತೀನಿ ಇಳಿಸ್ತೀನಿ ಅಂತ. ಅದು ಏನು ಫೋನ್ ಅದು ವಾರ್ನಿಂಗ್, ಇವಾಗ ಫೋನ್ ಮಾಡಿ ಮಾತಾಡಿರೋದ ಇವ್ನು ಹಳೇ ರೌಡಿ ಅಂತ ಏನೋ ರೆಕಾರ್ಡಿಂಗ್ ಐತೆ, ಅದನ್ನ ನಾಳೆ ಸೆಷನ್ ಕಳಿಸ್ತಾ ಇದೀವಿ. ನಾನು ಹಳೇ ರೌಡಿ ಗೊತ್ತಾ, ನಾನೇನ್ ಮಾಡ್ತೀನಿ ಅಂತ. ಹಳೆ ರೌಡಿಗಳೆಲ್ಲ ಮನೆ ಕೂತವ್ರೆ, ಮಂಜೇಗೌಡ ಹೊಸಬರ್ಗ್ ನಡೀತಾ ಇರೋದು ಇವಾಗೆಲ್ಲ. ಹಳಬ್ರೆಲ್ಲ ಮಲಿಬಿಟ್ಟಾರ ಮನೆಗ. ಪೊಲೀಸ್ ಡಿಪಾರ್ಟ್ಮೆಂಟ್ ಭಾರಿ ಸ್ಟ್ರಾಂಗ್ ಅದೇ ನಮ್ಮ ಕರ್ನಾಟಕದಲ್ಲಿ. ರೌಡಿಗಳು ನಾನು ಅಂತ ಹೇಳ್ಕೊಂಡ್ರೆ ಸುಟ್ಟು ಬಿಸಾಕ್ತಾರೆ. ನೀನ್ ರೌಡಿ ಅಂತ ನೀನೇ ಹೇಳ್ಕೊಂಡಿದ್ಯಾ? ಯಾರೋ ಮಾಡಿದ್ರೋಡ ಕಾಸು ಕೊಟ್ಟೇನೋ ಮಾಡ್ಯಾನೆ. ಕರೆಂಟ್ ಕಳ್ಸ್ಯಾದ ಬೋ ಜನರೇಟರ್ ತರಲ್ಲ ಜಾಸ್ತಿ ಆಗೈತಲ್ಲ, ಲೈವ್ ನೋಡ್ತಾ ಇರ್ತಾನೆ, ಇನ್ನೇನು ಅನ್ಬಿಟ್ಟಾನು ಅಂತೇಳಿ. ನೀವು ಅರ್ಧಂಬರ್ಧ ಕಟ್ ಮಾಡಿಬಿಟ್ಟಾರಿ. ಒಂದು ವರ್ಡು ಬಿಡ್ಬೇಡ್ರಿ ಅವ್ನು ಕೇಳ್ತೀನಿ. ಒಂದು ವರ್ಡು ಎಲ್ಲ ಕಟ್ ಆಗ್ಬಾರ್ದು. ಎಡಿಟೇ ಇಲ್ಲ, ಎಡಿಟ್ ಮಾಡಂತ ಚಾನ್ಸೇ ಕೊಡಲ್ಲ ನಾನು.